ಶ್ರೀರಾಮನವಮಿ ಹಬ್ಬವು ಭಕ್ತಿಯೂ ಸಂಸ್ಕೃತಿಯೂ ತುಂಬಿದ ಒಂದು ಪವಿತ್ರ ದಿನ. ಈ ದಿನವು ಶ್ರೀರಾಮ ಅವರ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ಈ ಹಬ್ಬದ ಮಹತ್ವವನ್ನು ವಿವರಿಸುವ ಒಂದು ಸುಂದರ ಕಥೆ ಇಲ್ಲಿದೆ. ಒಂದು ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ಬಾಲಟ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದನು. ರಾಮು ಬಹಳ ಕುತೂಹಲಭರಿತನಾಗಿದ್ದು ಹಬ್ಬಗಳ ಬಗ್ಗೆ ತಿಳಿದುಕೊಳ್ಳಲು ತುಂಬಾ ಇಷ್ಟಪಡುತ್ತಿದ್ದನು. ಒಂದು ದಿನ ಅವನು ತನ್ನ ತಾತನನ್ನು ಕೇಳಿದನು, ತಾತ, ಶ್ರೀರಾಮನವಮಿ ಯಾಕೆ ಆಚರಿಸುತ್ತೇವೆ ಮತ್ತು ಆ ದಿನ ನಾವು ಏನು ಮಾಡುತ್ತೇವೆ? ತಾತ ಮುದ್ದಾಗಿ ನಗುತ್ತಾ ಹೇಳಿದರು, ಮಗು, ಈ ದಿನ ಶ್ರೀರಾಮ ಜನಿಸಿದ ದಿನ. ರಾಮನು ಧರ್ಮ, ಸತ್ಯ ಮತ್ತು ನಿಷ್ಠೆಯ ಪ್ರತೀಕ. ಶ್ರೀರಾಮನ ಜೀವನ ನಮಗೆ ಒಳ್ಳೆಯ ಮಾರ್ಗವನ್ನು ತೋರಿಸುತ್ತದೆ. ರಾಮು ಇನ್ನಷ್ಟು ಆಸಕ್ತಿಯಿಂದ ಕೇಳಿದನು, ಆ ದಿನ ನಾವು ಹೇಗೆ ಆಚರಿಸುತ್ತೇವೆ ತಾತ? ತಾತ ಹೇಳಿದರು, ಶ್ರೀರಾಮನವಮಿ ದಿನ ನಾವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸುತ್ತೇವೆ. ನಂತರ ಮನೆಗೆ ಹೂವುಗಳಿಂದ ಅಲಂಕಾರ ಮಾಡುತ್ತೇವೆ. ದೇವರ ಕೋಣೆಯಲ್ಲಿ ರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಂತನ ವಿಗ್ರಹಗಳನ್ನು ಅಥವಾ ಚಿತ್ರಗಳನ್ನು ಇಟ್ಟು ಪೂಜೆ ಮಾಡುತ್ತೇವೆ. ಆ ದಿನ ವಿಶೇಷವಾಗಿ ರಾಮಾಯಣ ಪಠಣ ಮಾಡಲಾಗುತ್ತದೆ. ಕೆಲವರು ಭಜನೆಗಳನ್ನು ಹಾಡುತ್ತಾರೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಜನರು ಉಪವಾಸವನ್ನೂ ಆಚರಿಸುತ್ತಾರೆ. ಅಷ್ಟರಲ್ಲಿ ರಾಮುವಿನ ಅಮ್ಮ ಕೂಡ ಬಂದರು. ಹೌದು ರಾಮು, ನಾವು ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಎಂಬ ಪ್ರಸಾದವನ್ನು ತಯಾರಿಸುತ್ತೇವೆ. ರಾಮು ಖುಷಿಯಿಂದ ಕೇಳಿದನು, ನಾನು ಸಹ ಸಹಾಯ ಮಾಡಬಹುದಾ? ಖಂಡಿತ ಎಂದು ತಾತ ಹೇಳಿದರು. ಹಬ್ಬದ ಸೌಂದರ್ಯವೇ ಕುಟುಂಬದ ಎಲ್ಲರೂ ಸೇರಿ ಮಾಡುವುದರಲ್ಲಿ ಇದೆ. ಮರುದಿನ ಶ್ರೀರಾಮನವಮಿ ಹಬ್ಬ ಬಂದಿತು. ರಾಮು ಬೇಗ ಎದ್ದು ಸ್ನಾನ ಮಾಡಿ ತನ್ನ ತಾಯಿಗೆ ಮನೆ ಹಾಗೂ ಪೂಜೆಯ ಅಲಂಕಾರದಲ್ಲಿ ಸಹಾಯ ಮಾಡುತ್ತಿದ್ದನು. ಅವನು ಹೂವುಗಳನ್ನು ಅಲಂಕರಿಸಿ ದೀಪಗಳನ್ನು ಹಚ್ಚಿದನು. ನಂತರ ಎಲ್ಲರೂ ಸೇರಿ ಪೂಜೆ ಮಾಡಿದರು. ರಾಮಾಯಣದ ಕಥೆಗಳನ್ನು ಕೇಳುತ್ತಾ ರಾಮುವಿನ ಮನಸ್ಸು ಭಕ್ತಿಯಿಂದ ತುಂಬಿತು. ಪೂಜೆ ಮುಗಿದ ನಂತರ ಎಲ್ಲರೂ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿಯನ್ನು ಪ್ರಸಾದವಾಗಿ ಸ್ವೀಕರಿಸಿದರು. ರಾಮು ತನ್ನ ಸ್ನೇಹಿತರಿಗೂ ಅದನ್ನು ಹಂಚಿದನು. ಅವನ ಮನಸ್ಸಿನಲ್ಲಿ ಒಂದು ಸಂತೋಷದ ಭಾವನೆ ಮೂಡಿತು. ಆ ದಿನದ ಅನುಭವದಿಂದ ರಾಮು ಒಂದು ಮಹತ್ವದ ಪಾಠವನ್ನು ಕಲಿತನು. ಶ್ರೀರಾಮನವಮಿ ಕೇವಲ ಹಬ್ಬವಲ್ಲ, ಅದು ಧರ್ಮ, ಸತ್ಯ ಮತ್ತು ಹಂಚಿಕೊಳ್ಳುವ ಮನೋಭಾವವನ್ನು ಕಲಿಸುವ ದಿನ. ಹೀಗೆ ಶ್ರೀರಾಮನವಮಿ ನಮ್ಮ ಜೀವನದಲ್ಲಿ ಭಕ್ತಿ ಮತ್ತು ಒಳ್ಳೆಯತನವನ್ನು ತುಂಬುವ ಒಂದು ಪವಿತ್ರ ಹಬ್ಬವಾಗಿದೆ.